ಹಲೋ ಹಾಯ್ ವೀಕ್ಷಕರೇ, ವೇದಾ ಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಆಲೂಗಡ್ಡೆ ಬಳಸಿ ಸೂಪರಾಗಿರೋ ಗರಿಗರಿಯಾದ ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ನಾನು ಚಪಾತಿನೂ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಆಲೂಗಡ್ಡೆ ಸ್ನ್ಯಾಕ್ಸ್ ಮಾಡೋದಕ್ಕೆ ಎರಡಕ್ಕೂ ಬೇಕಾಗುತ್ತೆ ಅಂತ ನಾನು ಜಾಸ್ತಿ ಹಿಟ್ಟನ್ನ ಕಲಿಸ್ಕೊಂಡು ಚಪಾತಿಗೂ ಬೇರೆ ಮತ್ತು ಸ್ನ್ಯಾಕ್ಸ್ಗೆ ಬೇರೆ ಅಂತ ಮಾಡ್ಕೊತೀನಿ. ಇವಾಗ ನಾನು ಕ್ಲೀನಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಕಲಿಸ್ಕೊಂಡ್ರೆ ಸಾಕು. ಏನಂದರೆ ನಾವು ಚಪಾತಿ ಮಾಮೂಲಿ ಚಪಾತಿ ಹೇಗೆ ಕಲಿಸ್ತೀವೋ ಹಾಗೆ ಕಲಿಸ್ಕೊಂಡ್ರೆ ಸಾಕು. ಇವಾಗ ನಾನು ಇದನ್ನು ಎತ್ತಿಡ್ತೀನಿ. ನಾನಿಲ್ಲಿ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟು ಸಣ್ಣದಾಗಿ ಕಟ್ ಮಾಡಿದ್ರೆ ಬೇಗ ಬೇಯುತ್ತೆ. ಹಾಗೆ ಸ್ವಲ್ಪ ಎಲೆಕೋಸನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇವೆರಡನ್ನು ಒಂದೇ ಸರಿ ನಾನು ಬೇಯಿಸ್ಕೊತೀನಿ. ನೋಡಿ, ನಾನು ಎರಡನ್ನೂ ಬೇಯಿಸಿ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಕೈಯಿಂದನೇ ಇದನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅಂದರೆ ಚೆನ್ನಾಗಿ ಬೆಂದಿದೆ. ಕೈಯಿಂದನೇ ಈಸಿಯಾಗಿ ಇದನ್ನು ಮ್ಯಾಶ್ ಮಾಡ್ಬೋದು. ನಾವು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡ್ರೆ ಬೇಗ ಬೇಯುತ್ತೆ. ನೋಡಿ, ಇವಾಗ ಫುಲ್ಲು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊನೂ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊತಾ ಇದ್ದೀನಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು. ಸ್ವಲ್ಪ ಇಂಗು ಸಹ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇಂಗಿಗೆ ನೀರು ಹಾಕ್ಬಿಟ್ಟು ನೆನೆಯಲಿ ಅಂತ ಬಿಟ್ಟಿದ್ದೆ. ಇವಾಗ ಅದು ಫುಲ್ ಕರಗಿದೆ. ಇವಾಗ ಅದನ್ನು ಸಹ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೈಯಿಂದನೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು 1/4 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ಇದೆ ನೋಡಿ ಹಾಕ್ಕೋಬೇಕಾಗುತ್ತೆ, ಖಾರಕ್ಕೆ ತಕ್ಕಂತೆ. ಹಾಗೆ 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನು ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು 1/4 ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಮತ್ತು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು ಇದಕ್ಕೆ ಉಪ್ಪೇನು ಹಾಕಿಲ್ಲ. ಉಪ್ಪು ಆಲೂಗಡ್ಡೆ ಬೇಯಿಸಿರ್ಬೇಕಾದ್ರೇ ಹಾಕ್ಕೊಂಡಿದ್ದೆ. ಇವಾಗ ನೋಡಿ ರೆಡಿ ಆಯಿತು. ಇವಾಗ ನಾನು ಸ್ವಲ್ಪ ಹಿಟ್ಟನ್ನ ತಗೊಂಡು ಚಪಾತಿನ ಹೇಗೆ ನಾವು ಲಟ್ಟಿಸ್ತೀವೋ ಅದೇ ಥರ ಲಟ್ಟಿಸ್ಕೋಬೇಕಾಗುತ್ತೆ. ಜಾಸ್ತಿ ದಪ್ಪನೂ ಬೇಡ, ತೆಳುವೂ ಬೇಡ, ಒಂದು ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡ್ರೆ ಸಾಕು. ತುಂಬ ಸಿಂಪಲ್ಲು ಈ ಸ್ನ್ಯಾಕ್ಸ್ ಮಾಡೋದು. ಈಗ ಮಳೆಗಾಲ ಏನಾದರೂ ತಿಂತಾನೆ ಇರಬೇಕು ಅನಿಸುತ್ತೆ. ಅದಕ್ಕೆ ಈವ್ನಿಂಗ್ ಟೈಮು ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ಮಕ್ಕಳು ಸ್ಕೂಲಿಂದ ಬಂದರೆ ಏನಾದರೂ ಕೊಡ್ತಾನೆ ಇರಬೇಕು ತಿನ್ನೋದಕ್ಕೆ ಅವರಿಗೆ. ಆವಾಗ ಈ ಥರ ಮಾಡಿಕೊಟ್ಬಿಟ್ರೆ ಕಾಫಿ ಟೀ ಜೊತೆ ಅವರೂ ಸಹ ಖುಷಿಯಿಂದ ತಿಂತಾರೆ. ಇವಾಗ ನಾನು ಫುಲ್ಲು ಲಟ್ಟಿಸ್ಕೊಂಡಿದ್ದೀನಿ. ಚಪಾತಿ ಹೇಗೆ ಲಟ್ಟಿಸ್ಕೊಂಡಿದ್ದೀವಿ ಹಾಗೆ ಅದಕ್ಕೆ ಆಲೂಗಡ್ಡೆ ಪಲ್ಯನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಭಾಗ ಮಾತ್ರ ಮಾಡಿಕೊಂಡು ಇನ್ನು ಅರ್ಧ ಭಾಗ ಈ ಥರ ಫೋಲ್ಡ್ ಮಾಡಿ ಸ್ವಲ್ಪ ಬ್ರಷ್ ಮಾಡಬೇಕಾಗುತ್ತೆ ಮೇಲ್ಗಡೆ ಲೈಟಾಗಿ ಅಷ್ಟೇ. ಇವಾಗ ಒಂದು ಚಾಕುದ ಸಹಾಯದಿಂದ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ತೆಳುವಾಗಿ ಕಟ್ ಮಾಡ್ಕೋಬೇಕು. ಲೇಯರ್ಗಳು ತುಂಬ ತೆಳುವಾಗಿ ಕಾಣಬೇಕು. ಆ ಥರ ಕಟ್ ಮಾಡಿಕೊಂಡ್ರೆ ನಾವು ಫೋಲ್ಡಿಂಗ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಒಂದು ಪೆನ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಸ್ಟಿಕ್ ಇದ್ದರೆ ತೊಗೋಬೋದು. ನಾನು ಇಲ್ಲಿ ಪೆನ್ ತೊಗೊಂಡಿದ್ದೀನಿ. ನೋಡಿ, ಪೆನ್ ಇಟ್ಬಿಟ್ಟು ಈಗ ಈ ಥರ ಲೇಯರ್ನ ಈ ಕಡೆಯಿಂದ ಆ ಕಡೆ ಇಡೋದು, ಈ ಕಡೆಯಿಂದ ಆ ಕಡೆ ಈ ಥರ
ಫೋಲ್ಡ್ ಮಾಡ್ಕೊತಾ ಬರೋದು. ಒಟ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಒಂದ್ರ ಮೇಲೆ ಒಂದು ಈ ಥರ ಫೋಲ್ಡ್ ಮಾಡ್ಕೊತಾ ಬಂದರೆ ಅದು ಒಂಥರ ಡಿಸೈನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮೇಲುಗಡೆ ಸ್ವಲ್ಪ ಸ್ಟೆಪ್ಪಿಂಗ್ ಎಲ್ಲ ಕಾಣ್ತಾ ಇರ್ತವೆ, ಅದನ್ನು ಸ್ವಲ್ಪ ಈ ಥರ ಫ್ರೆಶ್ ಮಾಡ್ಕೊತಾ ನಾವು ಈ ಥರ ಫೋಲ್ಡ್ ಮಾಡ್ಕೊತಾ ಬರಬೇಕಾಗುತ್ತೆ. ಮತ್ತು ಪೆನ್ನು ಸ್ವಲ್ಪ ತುಂಡ ಆದರೆ ಸ್ವಲ್ಪ ಹಿಂದಕ್ಕೆ ಎಳ್ಕೊಂಡ್ರೆ ಮತ್ತು ನಾವು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇವಾಗ ನೋಡಿ ಇದು ರೆಡಿಯಾಗಿದೆ. ಇವಾಗ ನಾನು ಪೆನ್ ತೆಗಿತಾ ಇದ್ದೀನಿ. ನಾವು ಇದನ್ನು ತೆಗೆದಿಡಬೇಕಾದ್ರೆ ಹುಷಾರಾಗಿ ತೆಗೆದಿಡಬೇಕಾಗುತ್ತೆ, ಯಾಕಂದರೆ ಅದು ಸ್ವಲ್ಪ ಮೆತ್ತಗಿರುತ್ತೆ. ಅದಕ್ಕೆ ನಾವು ನೋಡಿ ಇದನ್ನು ತಗೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನಾನು ಇದೇ ಥರ ಎಲ್ಲನೂ ಸಹ ಮಾಡಿಕೊಂಡು ಇವಾಗ ನಾನು ಎಣ್ಣೆಯಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಹಾಕ್ಕೊಂಡು ಒಂದೊಂದಾಗಿ ನಾನು 4 ಮಾಡಿ ತಗೊಂಡಿದ್ದೀನಿ. ನಾನು 2 ಸತಿ ಮಾಡ್ಕೊತೀನಿ, 2 ಒಂದು ಸತಿ ಬೇಯಿಸ್ಕೊತೀನಿ. ನಾನು 3 ಹಾಕ್ಬೋದು, ಅಂಟ್ಕೊಳ್ಳುತ್ತೆ ಅಂತ ನಾನು 2 ಹಾಕ್ತಾಯಿದ್ದೀನಿ. ಮತ್ತು ಇದು ಜಾಸ್ತಿ ಮುಳುಗಲ್ಲ, ಅದಕ್ಕೆ ಮೇಲ್ಗಡೆ ಈ ಥರ ನಾನು ಎಣ್ಣೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಬಿಟ್ಟು 2 ಸೈಡೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕು, ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೆಸಿಪಿ ತುಂಬ ಸಿಂಪಲ್, ಮಾಡೋದಕ್ಕೆ ತುಂಬ ಈಸಿಯಾಗೂ ಸಹ ಮಾಡ್ಬೋದು, ಹಾಗೆ ಕಲರ್ಫುಲ್ಲಾಗೂ ಸಹ ಕಾಣುತ್ತೆ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಯಾರೆಲ್ಲ ಈ ರೆಸಿಪಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ ಫೈನಲಿ ಆಗಿದೆ. ನಾನು ಟೊಮೊಟೊ ಚಟ್ನಿನ ಮಾಡಿ ತಗೊಂಡಿದ್ದೀನಿ. ನೋಡಿ ನೀವು ಸಹ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಸೂಪರಾಗಿರೋ ಆಲೂಗಡ್ಡೆ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.